ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಈ ಕ್ಷೇತ್ರದಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿದ್ದ ನಮ್ಮ ಆತ್ಮೀಯರಾದ ಚಾಂಪಾಸ್ ಅವರೇ, ಹಿರಿಯರು ಬ್ಲಾಕ್ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯರಾದ ನಮ್ಮ ತಂದೆಯವರೇ, ಹಾಗೂ ಈ ಕ್ಷೇತ್ರದ ಶಾಸಕರಾಗಿದ್ದ ನಮ್ಮ ವಿಜಯ್ ಯುವ ಕಾಂಗ್ರೆಸ್ನ ನಮ್ಮ ವರುಣರೇ, ಹಾಗೂ ಬಿಜೆಪಿಯ ಹಿರಿಯ ಸದಸ್ಯರು ಆತ್ಮೀಯರಾದ ನಮ್ಮ ಜಾಗೀರ್ ಸಾಹೇಬ್ರೆ, ಹಿರಿಯರು ಹಾಗೂ ನಮ್ಮ ಸಂಪತ್ತವರು, ಮಾಜಿ ಮಹಾಪೌರರು ಹಾಗೂ ನಮ್ಮ ಹಿರಿಯ ನಾಯಕರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಸನಿಯವರು, ಆಸಿಫ್ ಅವರು, ರಾಲ್ಫ್ ಅವರು, ಇಸ್ಮಾಯಿಲ್ ಅವರು, ನಟರಾಜ್ ಅವರು, ಹಾಗೂ ಇನ್ನ ಅನೇಕ ಎಲ್ಲ ನಮ್ಮ ಮೊಮ್ಮಕ್ಕಳು ಇದ್ದಾರೆ. ಎಲ್ಲ ಹಿರಿಯ ನಾಯಕರೇ ಹಾಗೂ ಬಂಧುಗಳೇ, ನಾನು ಯಾವತ್ತು ಈಗಾಗಲೇ ನಿಮಗೆ ಪರಿಚಯ ಆಗಿದೆ. ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾನು ಅಭ್ಯರ್ಥಿ ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಈ ಕ್ಷೇತ್ರದ ಅಭ್ಯರ್ಥಿ ಆದಮೇಲೆ ಈ ಕ್ಷೇತ್ರದಲ್ಲಿ ಅಭೂತಪೂರ್ವ ಬೆಂಬಲವನ್ನು ತಾವೆಲ್ಲರೂ ಕೊಟ್ಟಿದ್ದೀರಿ. ತಾವೆಲ್ಲರೂ ಸಹ ನನಗೆ ಸಹಕರಿಸಿದ್ರಿ. ನಾಮಿನೇಷನ್ ಆಗೋ ದಿನ ನೀವು ಸಾವಿರಾರು ಜನ ಬಂದು ನನಗೆ ಸಹಕಾರ ಮಾಡಿ ಬೆಂಬಲ ಸೂಚಿಸಿದ್ರಿ. ಈಗ ಬ್ಲಾಕ್ನಲ್ಲಿ ಮಾಡ್ತಕ್ಕಂಥ ವಾರ್ಡ್ನಲ್ಲಿ ಸಹ ನೂರಾರು ಜನ, ಸಾವಿರಾರು ಜನ ಬಂದು ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಪಕ್ಷ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಬಿಜೆಪಿ ಸದಸ್ಯರು, ಮುಖಂಡರು ಮಾಡಿದಂಥ ಕೆಲಸನೇ ಮುಖ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ 15 ದಿನದಲ್ಲಿ ಚುನಾವಣೆ ಬರ್ತಾ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರ್ತಾ ಇದೆ. 150 ಸೀಟುಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಬರ್ತಾ ಇದೆ. ಯಾಕಂದ್ರೆ ಈಗ ನಮ್ಮ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಇಲ್ಲ. ಈ ರಾಜ್ಯದಲ್ಲಿ ಬಿಜೆಪಿ ಇದೆ, ಈ ಕ್ಷೇತ್ರ ನಮ್ಮ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ. ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಬೆಲೆ, ಆಯಿಲ್ ಬೆಲೆ, ಬೇಳೆ ಬೆಲೆ, ರಾಗಿ ಬೆಲೆ, ಅಕ್ಕಿ ಬೆಲೆ ಎಲ್ಲ ಸಹ ಜಾಸ್ತಿ ಆಗಿದೆ. ಆದ್ದರಿಂದ ಜನ ರೋಷವಾಗಿ ಈ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ತೆಗಿತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಕ್ಷೇತ್ರದಲ್ಲೂ ಸಹ ನಾವು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಆಯ್ಕೆ ಮಾಡಬೇಕಾಗಿದೆ. ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಈ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದೆ. ಈ ಕ್ಷೇತ್ರದಲ್ಲಿ ಬಡವರು ಹೆಚ್ಚಾಗಿ ವಾಸ ಇರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಅಲ್ಪಸಂಖ್ಯಾತರು, ದಲಿತರು ಹೆಚ್ಚಾಗಿ ಇರ್ತಕ್ಕಂಥ ಕ್ಷೇತ್ರ. ದಯವಿಟ್ಟು ಕುತ್ಕೊಳ್ಬೇಕು ತಾಯಂದರು. 2 ನಿಮಿಷ ಎಡಬೇಡಿ, 1 ನಿಮಿಷ ದಯವಿಟ್ಟು ಕುತ್ಕೊಳ್ಳಿ. ಮುಗಿದ್ರೆ ಲಾಸ್ಟ್ ಭಾಷಣ ಮಾಡ್ಬಿಡ್ತೀನಿ. ಬಂಧುಗಳೇ, ನಾವು ಬಂದಿರೋದು ನಿಮ್ಮ ಸೇವೆ ಮಾಡಲಿಕ್ಕೆ. ಈ ಕ್ಷೇತ್ರದಲ್ಲಿ ರಸ್ತೆ, ನೀರು, ಚರಂಡಿ, ಕಸ ಸಮಸ್ಯೆ, ಸ್ಕೂಲ್ ಸಮಸ್ಯೆ, ಕಾಲೇಜ್ ಸಮಸ್ಯೆ, ಹಾಗೂ ನಮ್ಮ ನಿರುದ್ಯೋಗಿ ಯುವಕರಲ್ಲಿ ಚಟ ಹಚ್ಕೊಂಡಿದ್ದಾರೆ. ಯಾರು ಅಭಿವೃದ್ಧಿ ಗಾಂಜಾ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ನಿಮಗೆ ಸರಿಯಾಗಿ ಉದ್ಯೋಗ ಕೊಟ್ಟಿದ್ರೆ, ನಿಮಗೆ ಸರಿಯಾಗಿ ಕೆಲಸ ಕೊಟ್ಟಿದ್ರೆ ಇದೆಲ್ಲ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಜನಪ್ರತಿನಿಧಿಗಳು ನಮ್ಮಂತರು. ನಾವು ನಿಮಗೆ ಈ ಕ್ಷೇತ್ರದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮಗೆ ಉದ್ಯೋಗ ಕೊಟ್ಟಿದ್ರೆ ನೀವು ಇದೆಲ್ಲ ಮಾಡ್ತಾ ಇರಲಿಲ್ಲ ಅಲ್ವಾ? ನಿಮಗೆ ಸರಿಯಾಗಿ ಶಾಲೆ ಇಲ್ಲ, ಸರಿಯಾಗಿ ಹಾಸ್ಪಿಟಲ್ ಇಲ್ಲ. ಇದಕ್ಕೆಲ್ಲ ಏನ್ ಮಾಡ್ತಾ ಇದ್ದಾರೆ ಹಿಂದಿನ ಶಾಸಕ? 10 ವರ್ಷ ನಮ್ಮ ಪ್ರಸನ್ನ ಕುಮಾರ್ ಸಾಹೇಬ್ ಇದ್ದಾಗ ಅನೇಕ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ 2008ರಲ್ಲಿ. ಅದಕ್ಕಿಂತ ಹೆಚ್ಚು ಯಲಹಂಕ ಕ್ಷೇತ್ರ ಇತ್ತು, ಅವರು ಶಾಸಕರಾಗಿದ್ದರು. ಅವಾಗೆಲ್ಲ ನಾವು ಇದೇ ಕ್ಷೇತ್ರದಲ್ಲಿ ಇದ್ವಿ. ನಾವು ಸಹ ಈ ಕ್ಷೇತ್ರದಲ್ಲಿ ಓಡಾಡಿದ್ವಿ. ನನ್ನನ್ನು ಹೊಸಬರು ಹೊರಗಡೆ ಹೋದ್ರು. ನಾನೇನು ಹೊಸಬರಲ್ಲ. ನಾನು ಜಾಫರ್ ಸಾಹೇಬ್ ಅನ್ಯಾಯ ಪಡೆದಿದ್ದೀನಿ. ನನ್ನ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿನ ಗೆಲ್ಲಿಸಿದ್ದು ನಮ್ಮ ಪ್ರಸನ್ನ ಕುಮಾರ್ ಸಾಹೇಬ್. ಅವ್ರ ಜೊತೆ ನಾವು ನಾವೆಲ್ಲ ಜೊತೆ ಇಟ್ಕೊಂಡು ಅವ್ರ ಜೊತೆಗೆ ಬೆಳೆದು ಇವತ್ತು ಈ MLA ಸ್ಥಾನ ಬಂದಿದೆ. ನಮ್ಮ ಅದೃಷ್ಟ ಏನು, ಗ್ರಾಮ ಪಂಚಾಯತಿ ಗೆಲ್ಲಿಸಿದವರು, ನಮ್ಮ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟು ಗೆಲ್ಲಿಸಿದವರು, ಇವತ್ತು MLA ಕೂಡ ಅವರೇ ಇದೆ. ಆದರೂ ನಾನು ಅನ್ಕೊಂಡಿದ್ದೀನಿ ಅವ್ರು ಯಾವ್ದಾರ ಒಂದು ಋಣ ತೀರಿಸಬೇಕು ಅಂತ ನನಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರಸನ್ನ ಕುಮಾರ್ ಅವರನ್ನ ಋಣ ತೀರಿಸ್ತೀನಿ ಅಂತ ಅವರು ಮಹಾಮುಖ್ಯಮಂತ್ರಿ ರಾಜಕಾರಣಿ, ಬೇರೆ ತರ ರಾಜಕಾರಣಿ ಇಲ್ಲ. ಬೇರೆ ತರವಾಗಿದ್ರೆ ಇಷ್ಟೊಂದು ಅವರೆಲ್ಲೋ ಮುಂದಕ್ಕೆ ಹೋಗ್ಬಿಡೋರು. ಮಹಾಮುಖ್ಯಮಂತ್ರಿ. ಆದ್ರಿಂದ ಅವರು ನ್ಯಾಯ ಧರ್ಮದಿಂದ ಕರೆಕ್ಟಾಗಿ ಹೋಗ್ತಾ ಇದ್ದಾರೆ. ಅವ್ರು ನೋಡಿದ್ವಿ ನಾವು 20 ವರ್ಷದಿಂದ. ಅವ್ರ ತಂದೆ ಬಸಲಿಂಗಪ್ಪ ಸಾಹೇಬರು ಫಸ್ಟು ನಮ್ಮ ತಂದೆ ಸ್ನೇಹಿತರು. ನಮ್ಮೂರು ಬಂದರೆ ಫಸ್ಟು ನಮ್ಮನೆಗೆ ಬರ್ತಾ ಇದ್ರು. ಅವ್ರು ಬಂದರೆ ಫಸ್ಟ್ ನಮ್ಮನೆಗೆ ಬರ್ತಾ ಇದ್ರು ನಮ್ಮೂರಿಗೆ. ಅದರಿಂದ ಅವ್ರ ಕಡೆಯಲ್ಲೇ ನಾವೆಲ್ಲ ಬಂದಿರೋದು. ಇನ್ನು ರಾಜಕೀಯದಲ್ಲಿ ನನಗೆ ಜಾಫರ್ ಸಾಹೇಬ್
ಸಾಹೇಬ್ರಂತೂ ಅವರು ಮನೆ ಮಗನ ಥರ ಇರ್ತಾ ಇದ್ದೇನೆ. ಆದ್ದರಿಂದ ಆ ಸಂಬಂಧನೇ ಇವತ್ತು ನನಗೆ ಪುಲ್ಕೇಶ್ ನಗರದಲ್ಲಿ ಸೀಟ್ ಸಿಕ್ಕಿದ್ದೇನೋ ಅಂದ್ಕೊಂಡಿದ್ದೀನಿ ನಾನು. ಆದ್ದರಿಂದ ನೀವೆಲ್ಲರ ಆಧಾರದಿಂದ ನನ್ನ ಸ್ವಾಗತ ಮಾಡಿದ್ದೀರಿ. ನಾನು ನಿಮ್ಮೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಸೇವೆ ಮಾಡಕ್ಕೆ ಬಂದಿದ್ದೀನಿ. ನೀವು ಮೇ 10ನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ಸೀರಿಯಲ್ ನಂಬರ್ 4ಕ್ಕೆ ಬಟನ್ ಒತ್ತುವ ಮೂಲಕ ನನ್ನನ್ನು ಆಯ್ಕೆ ಮಾಡಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲ ಪ್ರಾಮಾಣಿಕವಾಗಿ ನನ್ನ ಸೇವೆಯನ್ನು ಮಾಡ್ತೇನೆ. ಪ್ರಾಮಾಣಿಕವಾಗಿ ರಸ್ತೆ ಈಗ ನಾವು ಶಾಲೆಗಳು ಶಾಲೆಗಳಲ್ಲಿ ಜಾಗ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಒಳ್ಳೆ ಡಯಾಲಿಸಿಸ್ ಮಾಡಕ್ಕೆ ಹಾಸ್ಪಿಟಲ್ ಇಲ್ಲ, ಗೊಬ್ಬರ ಸರಿಯಾಗಿ ಈ ಕ್ಷೇತ್ರದಲ್ಲಿ ಕಸವನ್ನ ಸರಿಯಾಗಿ ವಿಲೆ ಆಗ್ತಾ ಇಲ್ಲ. ನಾವೆಲ್ಲ ಬಂದು 2 ವೀಲರ್ ಓಡಾಡ್ತಾ ಇದ್ದೀವಿ. ಅದರಿಂದ ಅನೇಕ ಸಮಸ್ಯೆಗಳನ್ನ ನಾವು ಹೋಗಲಾಡ್ಸೋಣ. ನಮ್ಮ ಸರ್ಕಾರ 100% ನಮ್ಮ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಸ್ಥಾಪನೆ ಆಗ್ತದೆ. ಆದ್ರಿಂದ ನಮ್ಮ ಮುಖಂಡರು ಎಲ್ಲರೂ ಅಲ್ಪಸಂಖ್ಯಾತರು ಮುಸಲ್ಮಾನರು ಎಲ್ಲರೂ ಕಾಂಗ್ರೆಸ್ ವೋಟ್ ಮಾಡಬೇಕಂತ ಬರ್ತಾ ಇದ್ದಾರೆ. ಕಮಲಾಸನ ಕರೆಯ ನಮ್ಮ ಚಾಂದ್ ಪಾಷಾಣ ಅವರು ನಮ್ಮ ಚಾಂದ್ಕಾಯಿ ಇಂಥ ಚಾಂದ್ ಹತ್ರ ಕಮಲಾಸನ ಕರೀಬೇಕಂತ ಹೇಳ್ತಾ ಇದ್ದಾರೆ. ಹೇಳಿದ್ದಾರೆ ಕೆಪಿಸಿಸಿ ಅವರು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಓಟನ್ನು ಹೊಡೆಯಕ್ಕಾಗಲ್ಲ. ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರಿಶ್चियन सिख ईसाई सब एक है. ये कैसा है? कौन बैठा है? तो 10 साल हमारा अन्ना कभी भी बोलता है अनाकोंडा करके, अनाकोंडा 10 साल बनने का नहीं था. 18 साल में उनका 2018 में हो गया था. जेडीएस में फुल स्टॉप रख दिए थे. हम सब डिसाइड करेंगे प्रसन्न कुमार साहब के एमएलए बना करके. हाँ नहीं 2018 में उनको हम ये करेंगे देते हैं. उनका लक थोड़ा अच्छा था कि कांग्रेस को आगे इसी वास्ते, नहीं तो उन्हें एक टाइम क्रॉप है, एक टाइम हार्वेस्ट होने के बाद खत्म, दूसरा बार नहीं होता था. तो लेकिन कांग्रेस को आने के बाद और एक बार उसको चांस मिल गया, वो चांस को यूटिलाइज नहीं किए. 13 तारीख को 10 तारीख को हम सब एक ही आवाज में जाके 4 बटन दबाना चाहिए. 4 बटन दबाना चाहिए. हमारा वोट स्प्लिट होना नहीं चाहिए. ये पार्टी को वो पार्टी को किसी को डालना नहीं चाहिए. एक ही पार्टी कांग्रेस का पार्टी. इधर इतना लोग है, हम सब वादा करते हैं. एसी श्रीनिवास साहब ने ताकत से तुम्हारा घर के पास काम करेंगे, तुम्हें उनके पास जाने की जरूरत नहीं, वो तुम्हारा घर आके काम करेंगे. और वो जाफर शरीफ साहब का शिष्या थे. जाफर शरीफ का घर में उन्होंने डेली आना जाने का था. जाफर शरीफ के साथ में दिल्ली जाना, कार में जाना, ऐसा जाफर शरीफ रहमान शरीफ में डेली आके काम कर रहे हैं. उनके लिए किस लिए कर रहे हैं? ये जाफर शरीफ के लिए फॉलो करते हैं. उन्होंने नियत से जाफर शरीफ आपके थे. इसलिए अल्लाह को दुआ करके देवರಿಗೆ ಪ್ರಾರ್ಥನೆ ಮಾಡಿ ನಾವೆಲ್ಲ 4 ನಂಬರ್ ಕಾಂಗ್ರೆಸ್ ಜಿಲ್ಲೆಗೆ ವೋಟ್ ಹಾಕೋಣ. 1 ಲಕ್ಷ ವೋಟಲ್ಲಿ ನಾವು ಗೆಲ್ತೀವಿ ಅಂತ ನಾನು ಖಂಡಿತ ವಿಶ್ವಾಸ ಇದೆ.